ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಸ್ನೇಹಿತರೆ, ಜೈ ಮಾತಾಜಿ, ಜಯ ಲಕ್ಷ್ಮೀ ದೇವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಆದರದ ಸ್ವಾಗತ. ಸ್ನೇಹಿತರೆ, ನಿಮಗೆ 100 ವರ್ಷ ಹಳೆಯ ನಿಧಿ ಸಿಗಲಿದೆ. ಲಕ್ಷ್ಮೀ ದೇವಿಯು ನಾಗದೇವತೆಯ ಸಹಾಯದಿಂದ ನಿಮ್ಮ ಮನೆಗೆ 100 ವರ್ಷ ಹಳೆಯ ನಿಧಿಯನ್ನು ಕಳುಹಿಸಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದನ್ನು ನಿರ್ಲಕ್ಷಿಸಬೇಡಿ ಮತ್ತು ಇಂದು ಈ ವಿಡಿಯೋವನ್ನು ಪೂರ್ತಿಯಾಗಿ ಒಂಟಿಯಾಗಿ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಮಾತು ಯಾರ ಕಿವಿಗೂ ಬೀಳಬಾರದು, ಏಕೆಂದರೆ ಲಕ್ಷ್ಮೀದೇವಿಯು ಹಣವನ್ನು ಕೇವಲ ನಿಮಗಾಗಿ ಮಾತ್ರ ಕಳುಹಿಸಿದ್ದಾರೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಕಳೆದ ದಿನಗಳಲ್ಲಿ ನಿಮ್ಮ ಪೂರ್ವಜರು ಚಿನ್ನದ ನಿಧಿಯನ್ನು ಬಿಟ್ಟು ಹೋಗಿದ್ದರು. ಇದುವರೆಗೂ ನಿಮಗೆ ಸಿಕ್ಕಿರಲಿಲ್ಲ. ಆದರೆ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ ಮತ್ತು ಆ ಕರ್ಮಗಳ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಹಣದ ಮಳೆ ಸುರಿಯಲಿದೆ. ಲಕ್ಷ್ಮೀ ದೇವಿಯು ನಿಮಗೆ ಆ 100 ವರ್ಷ ಹಳೆಯ ನಿಧಿಯನ್ನು ನೀಡಲು ನಾಗದೇವತೆಯನ್ನು ಕಳುಹಿಸಿದ್ದಾರೆ. ಸ್ನೇಹಿತರೆ, ಇದನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಈ ಸಮಯ ಯಾವುದೇ ಸಾಮಾನ್ಯ ಸಮಯವಲ್ಲ. ಈ ಸಮಯ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಭಯಂಕರ ಬದಲಾವಣೆ ಬರಲಿದೆ. ಸ್ನೇಹಿತರೆ, ನನ್ನ ಮಾತನ್ನು ಕೇಳಿ ಇಂದು ಈ ವಿಡಿಯೋವನ್ನು ಒಮ್ಮೆ ಒಂಟಿಯಾಗಿ ನೋಡಿ. ಇಲ್ಲದಿದ್ದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತೀರಿ. ಜೀವನ ಪೂರ್ತಿ ಸಂಪಾದನೆ ಮಾಡಿದರೂ ಸಹ ಇಷ್ಟೊಂದು ಹಣ ನಿಮಗೆ ಎಂದಿಗೂ ಸಿಗುವುದಿಲ್ಲ. ಅದಕ್ಕಾಗಿಯೇ ಸ್ನೇಹಿತರೆ, ಇಂದು ಈ ವಿಡಿಯೋವನ್ನು ಪೂರ್ತಿ ಒಂಟಿಯಾಗಿ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾನು ನಿಮಗೆ ಕೆಲವು ರಹಸ್ಯಗಳ ಬಗ್ಗೆ ಹೇಳಲಿದ್ದೇನೆ. ಅದನ್ನು ನೀವು ಒಮ್ಮೆ ತಿಳಿದುಕೊಂಡರೆ ಈ ನಿಧಿಯ ನಿಜವಾದ ವಿಳಾಸ ನಿಮಗೆ ತಿಳಿಯುತ್ತದೆ. ಈ ನಿಧಿ ಎಲ್ಲಿದೆ ಮತ್ತು ನಾಗದೇವತೆ ಇದನ್ನು ಎಲ್ಲಿ ಬಿಟ್ಟು ಹೋಗಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ನಿಮ್ಮ ಪೂರ್ವಜರು ಇದನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕಾಗಿಯೇ ಸ್ನೇಹಿತರೆ, ನಾನು ಯಾವುದೇ ತಮಾಷೆ ಮಾಡುತ್ತಿಲ್ಲ. ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತಿರುವುದೆಲ್ಲವೂ 100% ಸತ್ಯವಾಗಿಯೂ ಆ ರಾಶಿಯ ಗ್ರಹಗಳು ಒಂದು ಹೊಸ ಸ್ಥಿತಿಗೆ ಬರುತ್ತವೆ ಮತ್ತು ಇಂದಿನ ರಾತ್ರಿ ತುಂಬಾ ವಿಶೇಷವಾಗಿರಲಿದೆ. ಇಂದು ಸಂಜೆ ಸೂರ್ಯ ಮುಳುಗುವಾಗ ಆಕಾಶದಲ್ಲಿ ಕೆಂಪು ಬಣ್ಣ ಮೂಡುವಾಗ ಆ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ. ಅದನ್ನು ನೀವು ಎಂದಿಗೂ ಅನುಭವಿಸಿರಲಿಲ್ಲ. ಒಂದು ಶಕ್ತಿ, ಒಂದು ಕಂಪನ, ನಿಮಗೊಂದು ಅನುಭವ ಉಂಟಾಗಲಿದ್ದು ಅದು ಏನೋ ದೊಡ್ಡದು ನಡೆಯಲಿದೆ ಎಂದು ನಿಮಗೆ ತಿಳಿಸುತ್ತದೆ. ಆ ರಾತ್ರಿಯ ಸಂಜೆಯಲ್ಲಿ ಒಂದು ರಹಸ್ಯವಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಆ ರಹಸ್ಯವು ನಿಮ್ಮ ಇಡೀ ಜೀವನಕ್ಕೆ ಸಂಬಂಧಿಸಿದ್ದಾಗಿದೆ. ಆ ರಹಸ್ಯ ಏನೆಂದು ತಿಳಿಯಲು ನೀವು ಕಾಯಬೇಕಾಗುತ್ತದೆ, ಏಕೆಂದರೆ ಈಗಷ್ಟೇ ಪ್ರಯಾಣ ಆರಂಭವಾಗಿದೆ. ಈಗ ಕೇವಲ ಬಾಗಿಲು ತೆರೆದಿದೆ ಅಷ್ಟೇ. ಅಸಲಿ ನಿಧಿ ಇನ್ನೂ ಒಳಗಿದೆ ಮತ್ತು ಆ ನಿಧಿಯನ್ನು ತಲುಪಲು ತುಲಾ ರಾಶಿಯವರು ಇನ್ನೊಂದು ಹೆಜ್ಜೆ ಇಡಬೇಕಾಗಿದೆ. ಅದಕ್ಕಾಗಿಯೇ ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಈ ಸಮಯದಲ್ಲಿ ತುಲಾ ರಾಶಿಯಲ್ಲಿ ರಾಹು ಗ್ರಹ ಎಲ್ಲಿದ್ದಾನೆ. ರಾಹು ಒಂದು ಛಾಯಾಗ್ರಹವಾಗಿದ್ದು ಅದು ಹಠಾತ್ ಬದಲಾವಣೆಗಳನ್ನು ತರುವ ಗ್ರಹವಾಗಿದೆ. ಈ ಸಮಯದಲ್ಲಿ ಅದು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಕೆಲಸವನ್ನು ಮಾಡುತ್ತಿದೆ. ರಾಹು ಯಾವುದೇ ರಾಶಿಯ ಮೇಲೆ ತನ್ನ ದೃಷ್ಟಿ ಬೀರಿದಾಗ ಆ ರಾಶಿಯ ಜನರ ಜೀವನವೇ ಬದಲಾಗಿ ಹೋಗುತ್ತದೆ. ಸ್ನೇಹಿತರೆ, ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಒಂದು ಹಠಾತ್ ತಿರುವು ಬರಲಿದ್ದು ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಈಗ ರಾಹು ಇರುವ ಸ್ಥಾನ ಮತ್ತು ಅದು ನಿಮ್ಮ ರಾಶಿಯನ್ನು ನೋಡುತ್ತಿರುವ ಕೋನದಿಂದ ಒಂದು ಮಾತು ಸ್ಪಷ್ಟವಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯಲಿದೆ. ಅದರ ನಿರೀಕ್ಷೆ ನಿಮಗಿರುವುದಿಲ್ಲ ಮತ್ತು ಅದು ಎಲ್ಲವನ್ನೂ ಬದಲಾಯಿಸುತ್ತದೆ. ಆದರೆ ಈ ಘಟನೆ ಒಳ್ಳೆಯದೋ ಅಥವಾ ಕೆಟ್ಟದೋ ಎಂಬುದು ನೀವು ಆ ಸಮಯದಲ್ಲಿ ಹೇಗೆ ಯೋಚಿಸುತ್ತೀರಿ ಮತ್ತು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಅದಕ್ಕಾಗಿ ಆ ಕ್ಷಣ ಬಂದಾಗ ನೀವು ಸಿದ್ಧರಾಗಿರಲಿ ಎಂದು ನಾನು ಇಂದು ನಿಮಗೆ ಈ ಮಾತನ್ನು ಹೇಳುತ್ತಿದ್ದೇನೆ. ಸಿದ್ಧರಾಗಿರಿ ಮತ್ತು ಬರುವ ಒಳ್ಳೆಯ ಸುದ್ದಿಗಾಗಿ ಕಾಯುತ್ತಾ ಇರಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮ್ಮ ಅದೃಷ್ಟದ ಬೀಗವನ್ನು ತೆರೆಯುವ ಆ ಬದಲಾವಣೆಗಾಗಿ ಸಿದ್ಧರಾಗಿರಿ. ಅದು ನಿಮ್ಮ ಬಾಗಿಲು ತಟ್ಟಲಿದೆ. ಆದರೆ ಇನ್ನೊಂದು ಮಾತು ಬಾಕಿ ಇದೆ. ಈವರೆಗೂ ನಾನು ಯಾರೊಂದಿಗೂ ಹೇಳದ ಒಂದು ಮಾತು. ಅದು ನಿಮ್ಮ ಜಾತಕದಲ್ಲಿ ಅಡಗಿರುವ ಸೂಚನೆ ಇಲ್ಲಿದೆ. ಮುಂದಿನ 24 ಗಂಟೆಗಳ ಅತ್ಯಂತ ದೊಡ್ಡ ರಹಸ್ಯ ಹೊಂದಿದೆ ಮತ್ತು ಆ ರಹಸ್ಯ ಏನೆಂದರೆ, ತುಲಾ ರಾಶಿಯವರಿಗೆ ನಾನು ಆ ರಹಸ್ಯವನ್ನು ಹೇಳಲಿದ್ದೆ. ಆ ರಹಸ್ಯವೇನೆಂದರೆ, ನಿಮ್ಮ ಅದೃಷ್ಟದ ಬೀಗ ಕೇವಲ ಹೊರಗಿನಿಂದ ತೆರೆಯುವುದಿಲ್ಲ. ಆ ಬೀಗ ಒಳಗಿನಿಂದ ತೆರೆಯುತ್ತದೆ ಮತ್ತು ಆ ಬೀಗದ ಕೀ ನಿಮ್ಮ ಬಳಿಯೇ ಇದೆ. ಯಾವಾಗಲೂ ನಿಮ್ಮ ಬಳಿ ಇತ್ತು ಮತ್ತು ಯಾವಾಗಲೂ ನಿಮ್ಮ ಬಳಿಯೇ ಇರಲಿದೆ. ಅದು ನಿಮಗೆ ತಿಳಿದಿರಲಿಲ್ಲ, ಆದರೆ ಇಂದು ತಿಳಿಯಲಿದೆ. ಇಂದು ಆ ಕೀಲಿ ನಿಮ್ಮ ಕೈಗೆ ಸಿಗಲಿದೆ ಮತ್ತು ಆ ಕೀಲಿಯನ್ನು ತಿರುಗಿಸಿದಾಗ ಬಾಗಿಲು ತೆರೆಯುತ್ತದೆ. ಅದರ ಹಿಂದೆ ಇರುವುದನ್ನು ನೋಡಿ ನಿಮ್ಮ ಉಸಿರೇ ನಿಂತು ಹೋಗುತ್ತದೆ. ಏಕೆಂದರೆ ಸ್ನೇಹಿತರೆ,
ಅದು ಚಿನ್ನದಿಂದ ತುಂಬಿದ ಕೋಣೆಯಾಗಿರಲಿದೆ ಮತ್ತು ಆ ಕೋಣೆಯ ಮಾಲೀಕರು ಕೇವಲ ನೀವೇ ಆಗಿರುತ್ತೀರಿ. ಸ್ನೇಹಿತರೆ, ನೀವು ಸಂತೋಷದಿಂದ ಆಶ್ಚರ್ಯಚಕಿತರಾಗುತ್ತೀರಿ. ಗಳ ನಂತರ ಸಿಗುವ ಆ ರಾತ್ರಿಯಿಂದ ನೀವು ಸಂತೋಷ ಪಡುತ್ತೀರಿ. ಆದರೆ ತಡೆಯಿರಿ, ಇನ್ನೂ ಒಂದು ಪದರವಿದೆ. ಆ ಪದರ ತುಂಬಾ ಆಳವಾಗಿದೆ. ತುಲಾ ರಾಶಿಯವರು ಕಳೆದ ಕೆಲವು ತಿಂಗಳುಗಳಲ್ಲಿ ಒಂದು ವಿಷಯವನ್ನು ಗಮನಿಸಿರಬಹುದು. ಪ್ರತಿ ಬಾರಿಯೂ ಏನಾದರೂ ಒಳ್ಳೆಯದು ನಡೆಯುವಾಗ ಸರಿಯಾಗಿ ಅದೇ ಸಮಯದಲ್ಲಿ ಯಾವುದಾದರೂ ಒಂದು ಅಡಚಣೆ ಎದುರಾಗುತ್ತದೆ. ಅದೃಶ್ಯ ಗೋಡೆಯು ನಿಮ್ಮನ್ನು ಮುಂದೆ ಹೋಗಲು ಬಿಡುತ್ತಿಲ್ಲ ಎನಿಸುತ್ತದೆ. ಪ್ರತಿ ಬಾರಿಯೂ ಹೀಗಾಗುವುದು ಕೇವಲ ಆಕಸ್ಮಿಕವಾಗಿರಲಿಲ್ಲ, ಅದು ಒಂದು ಪರೀಕ್ಷೆ ಆಗಿತ್ತು. ಶನಿದೇವರ ಪರೀಕ್ಷೆ ಆಗಿತ್ತು. ಮತ್ತು ಕೇಳಿ, ಆ ಪರೀಕ್ಷೆ ಈಗ ಮುಗಿದಿದೆ. ಶನಿದೇವರು ಯಾರನ್ನು ಪರೀಕ್ಷಿಸುವಾಗ ಅವರನ್ನು ಪದೇ ಪದೇ ತಡೆಯುತ್ತಾರೆ, ಪದೇ ಪದೇ ಕೆಳಗೆ ಬೀಳಿಸುತ್ತಾರೆ, ಪದೇ ಪದೇ ಭರವಸೆಯನ್ನು ಮುರಿಯುತ್ತಾರೆ. ಮತ್ತು ಆದಾಗ್ಯೂ ಯಾರು ಮುರಿದು ಹೋಗುವುದಿಲ್ಲವೋ, ಯಾರು ಪ್ರತಿ ಬಾರಿಯೂ ಎದ್ದು ನಿಲ್ಲುತ್ತಾರೋ ಅವರೇ ಜಯಶಾಲಿಯಾಗುತ್ತಾರೆ. ಪ್ರತಿ ಬಾರಿ ಸೋತರೂ ಪ್ರಯತ್ನಿಸುವವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರುತ್ತವೆ. ಮತ್ತು ಸ್ನೇಹಿತರೆ, ಶನಿ ದೇವರು ಒಂದೇ ದಿನದಲ್ಲಿ ಎಷ್ಟು ನೀಡುತ್ತಾನೆ ಎಂದರೆ ಎಲ್ಲ ಕೊರತೆಗಳು ನೀಗುತ್ತವೆ ಮತ್ತು ನೀವು ಅದೇ ವ್ಯಕ್ತಿಯಾಗಿದ್ದೀರಿ. ನೀವು ಮುರಿದು ಹೋಗಲಿಲ್ಲ, ನೀವು ಬಿದ್ದರೂ ಎದ್ದು ನಿಂತಿರಿ ಮತ್ತು ಅಳಲಿಲ್ಲ, ಬದಲಿಗೆ ಮುಗುಳ್ನಗುತ್ತೀರಿ. ಸುಸ್ತಾಗಿದ್ದರೂ ಸೋಲನ್ನೊಪ್ಪಿಕೊಳ್ಳಲಿಲ್ಲ. ಅದಕ್ಕಾಗಿ ಇಂದು ಶನಿದೇವರು ಹೇಳಿದರು, ಇನ್ನು ಸಾಕು, ಈಗ ನಿಮ್ಮ ಅದೃಷ್ಟ ಬದಲಾಗಿಯೇ ತೀರುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಈಗ ಒಂದು ಹೊಸ ವಿಷಯವನ್ನು ಕೇಳಿ. ಇದನ್ನು ಬಹುಶಃ ನೀವು ಹಿಂದೆಂದೂ ಕೇಳಿರುವುದಿಲ್ಲ. ತುಲಾ ರಾಶಿಯ ಸ್ನೇಹಿತರೆ, ನಿಮಗೂ ಮತ್ತು ಹಣಕ್ಕೂ ಒಂದು ಹಳೆಯ ಸಂಬಂಧವಿದೆ. ತುಲಾ ರಾಶಿಯ ಸಂಕೇತ ತಕ್ಕಡಿಯಾಗಿದೆ ಮತ್ತು ತಕ್ಕಡಿಯು ಯಾವಾಗಲೂ ಸಮತೋಲನದ ಬಗ್ಗೆ ಮಾತನಾಡುತ್ತದೆ. ತಕ್ಕಡಿಯ ಇನ್ನೊಂದು ವೈಶಿಷ್ಟ್ಯವೇನೆಂದು ನಿಮಗೆ ತಿಳಿದಿದೆಯೇ? ಅದರ ಒಂದು ತಟ್ಟೆ ತುಂಬಾ ಕೆಳಗೆ ಹೋದಾಗ ಅದು ತುಂಬಾ ದುರ್ಬಲವಾಗಿ ಕೆಳಗೆ ಹೋಗುತ್ತದೆ, ಆದರೆ ನಂತರ ಅದು ವೇಗವಾಗಿ ಮೇಲೆ ಏರುತ್ತದೆ. ನಿಮ್ಮ ತಟ್ಟೆ ಈಗ ತುಂಬಾ ಕೆಳಗೆ ಹೋಗಿದೆ, ಅದು ತುಂಬಾ ಸದ್ದು ಮಾಡಲಿದೆ ಮತ್ತು ಈಗ ಜೋರಾಗಿ ಮೇಲೆ ಏರಲಿದೆ. ಸ್ನೇಹಿತರೆ, ಇದರ ಅರ್ಥವೇನೆಂದರೆ ನೀವು ತುಂಬಾ ಕೆಳಗೆ ಬಂದಿದ್ದೀರಿ, ತುಂಬಾ ಕೆಳಮಟ್ಟಕ್ಕೆ ತಲುಪಿದ್ದೀರಿ. ಈಗ ನೀವು ಇದ್ದಕ್ಕಿದ್ದಂತೆ ಮೇಲೆ ಹೋಗಲಿದ್ದೀರಿ. ಸ್ನೇಹಿತರೆ, ನಿಮ್ಮ ಅದೃಷ್ಟ ಈಗ ಹಠಾತ್ ಆಗಿ ಬದಲಾಗಲಿದೆ. ಸ್ನೇಹಿತರೆ, ನಾನು ನಿಮಗೆ ಹೇಳುವುದೇನೆಂದರೆ, ಆ ಖಜಾನೆಯ ಕೀಲಿ ನಿಮ್ಮ ಕೈ ಸಿಗಲಿದೆ. ಇದರಿಂದ ನಿಮ್ಮ ಎಲ್ಲ ಬಡತನ, ಎಲ್ಲ ದುಃಖ ಮತ್ತು ಎಲ್ಲ ಕಷ್ಟಗಳು ಇದ್ದಕ್ಕಿದ್ದಂತೆ ದೂರ ಆಗಲಿವೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಹಣ ಬರಲಿದೆ. ನಿಮ್ಮ ಸುತ್ತಮುತ್ತಲಿನ ಜನರು ನೋಡುತ್ತಲೇ ಇರುತ್ತಾರೆ. ನಿಮ್ಮನ್ನು ಯಾರು ದುರ್ಬಲರೆಂದು ಭಾವಿಸಿದ್ದರೋ, ನಿಮ್ಮನ್ನು ಯಾರೂ ನಂಬಿರಲಿಲ್ಲವೋ ಮತ್ತು ಇವನ ಕೈಯಿಂದ ಇದು ಸಾಧ್ಯವಿಲ್ಲ ಎಂದು ಹೇಳಿದ್ದರೋ ಅವರೆಲ್ಲರೂ ಇದನ್ನು ನೋಡಿ ಸುಮ್ಮನಾಗುತ್ತಾರೆ. ಆದರೆ ಇಲ್ಲಿ ಒಂದು ತಿರುವಿದೆ, ಅತ್ಯಂತ ಅಗತ್ಯವಾದ ಒಂದು ತಿರುವು ಇಲ್ಲಿದೆ. ಆ ತಿರುವು ಇಂದು ಸಂಜೆ, ನಾಳೆ ಸಂಜೆ ಅಥವಾ ನಾಡಿದ್ದು ಸಂಜೆ ಬರಬಹುದು. ಈ 72 ಗಂಟೆಗಳ ಒಳಗಾಗಿ ಒಂದು ಸಂಜೆ ನಿಮ್ಮ ಮುಂದೆ 2 ದಾರಿಗಳಿರುತ್ತವೆ ಮತ್ತು ಆ ಸಮಯದಲ್ಲಿ ನೀವು ತುಂಬಾ ಯೋಚಿಸಿ ಮುನ್ನಡೆಯಬೇಕಾಗುತ್ತದೆ. ಒಂದು ದಾರಿ ತುಂಬಾ ಸುಲಭವಾಗಿ ಕಾಣಿಸುತ್ತದೆ, ಅಗಲವಾಗಿ, ನೇರವಾಗಿ ಮತ್ತು ಸ್ವಚ್ಛವಾಗಿ ಕಾಣಿಸುತ್ತದೆ. ಆದರೆ ಆ ದಾರಿ ನಿಮ್ಮನ್ನು ಮತ್ತೆ ನೀವು ಎಲ್ಲಿ ಬಂದಿದ್ದೀರೋ ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಎರಡನೇ ದಾರಿ ಕಷ್ಟಕರವಾಗಿ, ಕಿರಿಯದಾಗಿ, ಸ್ವಲ್ಪ ಕತ್ತಲಾಗಿ ಕಾಣಿಸುತ್ತದೆ. ಆದರೆ ಆ ದಾರಿ ನಿಮ್ಮನ್ನು ಬಂದ ದಾರಿಗೆ ಕರೆದುಕೊಂಡು ಹೋಗುವುದಿಲ್ಲ. ಅದು ನಿಮ್ಮನ್ನು ನೀವು ತಲುಪಬೇಕೆಂದುಕೊಂಡಿದ್ದ ಗುರಿಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಈಗ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಸಮಯ ಬರಲಿದೆ. ಹೃದಯದ ಧ್ವನಿಯು ಎರಡನೇ ದಾರಿಯನ್ನು ಆರಿಸಿಕೊಳ್ಳಲು ಹೇಳುತ್ತದೆ. ಆ ಧ್ವನಿಯನ್ನು ಕೇಳಿ, ಏಕೆಂದರೆ ಆ ಧ್ವನಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಆ ಧ್ವನಿಯು ನಿಮ್ಮೊಳಗೆ ನೆಲೆಸಿರುವ ಒಂದು ಶಕ್ತಿಯಾಗಿದೆ. ಇದರ ಬಗ್ಗೆ ನಾನು ನಿಮಗೆ ಮೊದಲೇ ಹೇಳುತ್ತಿದ್ದೆ. ಈಗ ಇನ್ನೊಂದು ಮಾತು, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ವಿಷಯದ ಬಗ್ಗೆ ನಾನು ಮಾತನಾಡಲಿದ್ದೇನೆ. ತುಲಾ ರಾಶಿಯವರ ಮನೆಯಲ್ಲಿ ಈ ಸಮಯದಲ್ಲಿ ಒಂದು ರೀತಿಯ ಒತ್ತಡ ನಡೆಯುತ್ತಿದೆ. ಅದು ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಯನ್ನು ತರಬಹುದು. ಆದರೆ ಗಾಬರಿಯಾಗಬೇಡಿ, ಏಕೆಂದರೆ ಜೀವನದಲ್ಲಿ ಯಾವುದೇ ಸಂಕಷ್ಟ ಬಂದರೂ ಹಣದ ಬಲದಿಂದ ಆ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ. ಸ್ನೇಹಿತರೆ, ಹಣವಿದ್ದರೆ ಎಷ್ಟೇ ದೊಡ್ಡ ಕಷ್ಟಗಳಿದ್ದರೂ ಅವು ಬೇಗನೆ ಬಗೆಹರಿಯುತ್ತವೆ ಎಂದು ಹೇಳುತ್ತಾರಲ್ಲವೇ? ನಿಮ್ಮ ಜೀವನದಲ್ಲೂ ಅದೇ ರೀತಿಯಾಗಲಿದೆ. ಸ್ನೇಹಿತರೆ, ಈಗ ಕೇಳಿ, ಯಾವುದೋ ಒಂದು ಸಂಬಂಧದಲ್ಲಿ ಕಹಿ ಇದೆ. ಯಾವುದೇ ಒಂದು ಹಳೆಯ ವಿಷಯ ಇನ್ನೂ ಬಗೆಹರಿದಿಲ್ಲ ಮತ್ತು ಆ ಒತ್ತಡವು ನಿಮ್ಮನ್ನು ಒಳಗಿನಿಂದ ತುಂಬಾ ಕಾಡುತ್ತಿದೆ. ನೀವು ಹೊರಗಿನಿಂದ ಎಷ್ಟೇ ಪ್ರಶಾಂತವಾಗಿ ಕಂಡರೂ ಸಹ ಮುಂದಿನ 72 ಗಂಟೆಗಳಲ್ಲಿ ಒಂದು ಅಂತಹ ಕ್ಷಣ ಬರಲಿದೆ. ಆಗ ನೀವು ಆ ವ್ಯಕ್ತಿಯನ್ನು ನೋಡುತ್ತೀರಿ ಮತ್ತು ಆ ಕ್ಷಣದಲ್ಲಿ ನಿಮಗೆ ಅರಿವಾಗುತ್ತದೆ ಆ ವ್ಯಕ್ತಿ ಎಷ್ಟು ಮುಖ್ಯ ಎಂದು. ನಿಮಗಾಗಿ ಆ ಕ್ಷಣವನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ಸ್ನೇಹಿತರೆ, ಅದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು.
ಸ್ನೇಹಿತರೆ, ಆ ವ್ಯಕ್ತಿಗೆ ತಿಳಿಸಿ ಅವರು ನಿಮಗೆ ಎಷ್ಟು ಮುಖ್ಯ ಎಂದು. ಎಂದರೆ ಇದೇ ಆ ಕೆಲಸವಾಗಿದೆ. ಇದನ್ನು ಈ 24 ಗಂಟೆಗಳ ಅವಧಿಯಲ್ಲಿ ಬ್ರಹ್ಮಾಂಡ ಬಯಸುತ್ತಿದೆ. ನಿಮ್ಮಿಂದೆ ಇದೇ ಆ ಕರ್ಮವಾಗಿದೆ. ಇದು ನಿಮ್ಮ ಹಣೆಯ ಬರದ ಮುಂದಿನ ಬಾಗಿಲನ್ನು ತೆರೆಯುತ್ತದೆ. ನೀವು ಇಲ್ಲಿವರೆಗೆ ನೋಡುತ್ತಿದ್ದೀರಿ. ಸ್ನೇಹಿತರೆ, ಜೈ ಮಹಾಲಕ್ಷ್ಮಿ, ಜೈ ಮಹಾಲಕ್ಷ್ಮಿ ಎಂದು ಬರೆದು ಮುಂದೆ ಹೋಗಿ. ಏಕೆಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಧಾನ್ಯದ ಮಳೆ ಸುರಿಯಲಿದೆ. ಸಂಪತ್ತಿನ ಮೆಟ್ಟಿಲುಗಳು ತೆರೆಯಲಿವೆ. ಅದರ ಸ್ಥಾನ ನಿಮಗೆ ಸಿಗಲಿದೆ. ಮತ್ತು ಸ್ನೇಹಿತರೆ, ಈ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಪ್ರತಿದಿನ ನಿಖರವಾದ ಭವಿಷ್ಯವಾಣಿ ನಿಮಗೆ ಸಿಗಲಿ. ಸ್ನೇಹಿತರೆ, ಈಗ ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ ಹೆದರಬೇಡಿ. ಏಕೆಂದರೆ ನಾನು ಇದನ್ನು ಇದಕ್ಕಾಗಿಯೇ ಹೇಳುತ್ತಿದ್ದೇನೆ. ಇದರಿಂದ ನೀವು ಸಿದ್ಧರಾಗಿರಿ. ದಿನ 72 ಗಂಟೆಗಳಲ್ಲಿ ಒಬ್ಬ ಅಂತ ವ್ಯಕ್ತಿ ನಿಮ್ಮ ಹತ್ತಿರ ಬರುತ್ತಾನೆ. ನಗುತ್ತಾ ಸಿಹಿ ಮಾತುಗಳನ್ನಾಡುತ್ತಾ. ಅವನು ನಿಮ್ಮ ಅತ್ಯಂತ ದೊಡ್ಡ ಹಿತೈಷಿ ಎಂಬಂತೆ ಅನಿಸುತ್ತದೆ. ಅವನು ನಿಮಗೆ ಒಂದು ಪ್ರಸ್ತಾಪವನ್ನು ನೀಡುತ್ತಾನೆ, ಒಂದು ಅವಕಾಶ ನೀಡುತ್ತಾನೆ, ಅಥವಾ ಒಂದು ವಿಷಯವನ್ನು ಹೇಳು ತುಂಬಾ ಆಕರ್ಷಕವಾಗಿ ಅನಿಸುತ್ತದೆ. ಆದರೆ ಆ ವ್ಯಕ್ತಿಯ ಕಣ್ಣುಗಳನ್ನು ನೋಡಿ. ಕಣ್ಣುಗಳು ಸುಳ್ಳು ಹೇಳುವುದಿಲ್ಲ. ಮತ್ತು ಒಂದು ವೇಳೆ ನಿಮ್ಮ ಮನಸ್ಸು ಏನೂ ಸರಿಯಿಲ್ಲ ಎಂದು ಹೇಳಿದರೆ ಆ ವ್ಯಕ್ತಿಯಿಂದ ಒಂದು ಹೆಜ್ಜೆ ಹಿಂದೆ ಸರಿಯಿರಿ. ಆ ವ್ಯಕ್ತಿಯ ಮಾತುಗಳಿಗೆ ಗಮನ ಕೊಡಬೇಡಿ. ಎಚ್ಚರಿಕೆಯನ್ನು ನೆನಪಿಡಿ. ಈ ಎಚ್ಚರಿಕೆ ನಿಮ್ಮನ್ನು ತುಂಬಾ ದೊಡ್ಡ ನಷ್ಟದಿಂದ ಉಳಿಸಬಹುದು. ಮತ್ತು ಯಾವಾಗ ಅನಿಸುತ್ತದೆಯೋ ಈ ಮಾತು ಇಲ್ಲಿಗೆ ಮುಗಿಯುತ್ತದೆ, ಆದರೆ ಇಲ್ಲ. ಏಕೆಂದರೆ ಇನ್ನೂ ಅತ್ಯಂತ ದೊಡ್ಡ ಮಾತು ಬಾಕಿ ಇದೆ. ಇನ್ನೂ ಆ ರಹಸ್ಯ ಬಾಕಿ ಇದೆ. ಇದು ಈ ಮಾತುಗಳಿಗಿಂತಲೂ ದೊಡ್ಡದಾಗಿದೆ. ಇನ್ನು ಆ ಭವಿಷ್ಯವಾಣಿ ಬಾಕಿ ಇದೆ. ಇದು ನಿಮ್ಮ ರಾತ್ರಿಯ ನಿದ್ದೆಯನ್ನು ಕೆಡಿಸುತ್ತದೆ. ತಡೆಯಿರಿ, ನಾನು ನಿಮ್ಮ ಮಾಹಿತಿಗಾಗಿ ತಿಳಿಸಿಕೊಡುತ್ತೇನೆ. ರಾಶಿಯವರೇ, ನೀವು ಎಂದಾದರೂ ಅನುಭವಿಸಿದ್ದೀರಾ ಯಾರೋ ಅದೃಶ್ಯ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತಿದೆ ಎಂದು, ನಿಮ್ಮನ್ನು ಪ್ರತಿ ಬಾರಿ ನಷ್ಟದಿಂದ ಉಳಿಸುತ್ತಿದೆ ಎಂದು, ನಿಮ್ಮ ಜೀವನದಲ್ಲಿ ಬರುವ ತೊಂದರೆಗಳನ್ನು ತಪ್ಪಿಸುತ್ತಾ ಬಂದಿದೆ. ಸ್ನೇಹಿತರೆ, ನಾನು ನಿಮ್ಮ ಮಾಹಿತಿಗಾಗಿ ತಿಳಿಸಿಕೊಡುತ್ತೇನೆ. ನಿಮ್ಮ ಮನೆಯಲ್ಲಿ ಒಂದು ಅಂತ ದಿವ್ಯ ಶಕ್ತಿ ಕೂಡ ಅಡಗಿದೆ. ಅದು ನಿಮ್ಮನ್ನು ರಕ್ಷಿಸುತ್ತಾ ಬರುತ್ತಿದೆ. ನಿಮ್ಮ ಇಡೀ ಕುಟುಂಬವನ್ನು ರಕ್ಷಿಸುತ್ತಾ ಬರುತ್ತಿದೆ. ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ದೊಡ್ಡ ಘಟನೆಗಳಿಂದ ನಿಮ್ಮನ್ನು ಉಳಿಸುತ್ತಿದೆ. ಸ್ನೇಹಿತರೆ, ನಾನು ನಿಮ್ಮ ಮಾಹಿತಿಗಾಗಿ ತಿಳಿಸಿಕೊಡುತ್ತೇನೆ. ಅದು ಲಕ್ಷ್ಮೀ ದೇವಿಯ ಸ್ವರೂಪವಾಗಿದೆ. ಇದು ಇಂದಿನವರೆಗೆ ನಿಮ್ಮನ್ನು ಉಳಿಸುತ್ತಾ ಬಂದಿದೆ. ಇದು ಶನಿದೇವರ ವಂಶವಾಗಿದೆ. ಇದು ನಿಮ್ಮನ್ನು ಉಳಿಸುತ್ತಾ ಬರುತ್ತಿದೆ. ನಾನು ನಿಮ್ಮ ಮಾಹಿತಿಗಾಗಿ ತಿಳಿಸಿಕೊಡುತ್ತೇನೆ. ಇಂದಿನ ಈ ಪ್ರಮುಖ ಭವಿಷ್ಯವಾಣಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ.